ಅದಾವಲ್ರಿ ಅತ್ತಿಯರ ಅದವ ಶಾಂತವನ್ ಮನಿ ಕಡೆ ಏನವ ಒಟ್ಟ ಗಾಡಿ ಏನು ಬುಲ್ಡೇಜರ್ ಎಲ್ಲ ಬಂದವು. ಓಹೋ ಅದ ಅತ್ತಿಯರ ಅದು ಹೊಸದೊಂದು ಗೋಡೌನ್ ಕಟ್ಸಕತ್ತಾಳ ಶಾಂತಕ್ಕ. ಅಂದ್ರೆ ಏನಂದ್ರೆ ಭಾಳ ಐಟಮ್ ಆಗ್ಯಾವಂತ ಈಗ. ಮೊದ್ಲಿನ್ಕಿನ ವ್ಯಾಪಾರ ಸ್ವಲ್ಪ ಜಾಸ್ತಿ ಐತಲ್ಲ, ಹಂಗಾಗಿ ಅವೆಲ್ಲ ಹೆಣ್ಮಕ್ಳನ್ನು ಕರ್ಕೊಂಡು ಅಲ್ಲಿ ಕುಂತು ಮಾಡೋಕ್ಕಾಗಲ್ಲ. ಮನೆ ಸಣ್ಣದಕತಿ, ಆಮೇಲೆ ಮನೆ ಒಳಗೆಲ್ಲ ಧೂಳಾಗತ್ತೈತಿ. ಆಮೇಲೆ ಅವ್ರ ಅತ್ತಿಯರಿಗೆ ಸ್ವಲ್ಪ ಹುಷಾರಿರಂಗಿಲ್ಲಲ್ಲ, ಅವ್ರಿಗೂ ರೆಸ್ಟ್ ಸಿಗೋಲ್ತು, ಗದ್ಲಾಗತ್ತೈತಿ ಮನೆ. ಬೇಡ ಅಂತೇಳಿ ಅವರು ಎಲ್ಲರೂ ಸೇರಿ ಮಾತಾಡ್ಕೊಂಡು ಅದು ಏನಪ್ಪ ಅದು ಇದು ಏನಪ್ಪ ಭಯ ಬರೋದಲ್ಲ ಗೋಡೌನ್ ಕಟ್ಟಕತ್ತಾರ. ಹೌದಾ? ಅಂತೂ ಒಂದು ಕೆಲಸ ಮಾಡಿದ್ ನೋಡಿ, ಕೈ ಹಿಡ್ದೇ ಬಿಡ್ತಲ್ಲ. ನಾವೇ ಮಾಡಿದ್ರಕ್ಕಿತ್ತೇನಲ್ಲ, ಮೊದಲೇ ತಲೆಗೆ ಬರಲಿಲ್ಲ. ಈಗ ಮಾಡಿದ್ರೆ ಮತ್ತೆ ಅವ್ರಿಗೂ ಸಿಟ್ಟು ಬರ್ತೈತೆ ಏನು. ಬ್ಯಾಡ್ರಿ ಅತ್ಯಾರ ಕಡಿಗೆ ಏನು ಅನ್ಕೊಳಂಗಿಲ್ಲ. ಮತ್ತೆ ಏನು ನಾವು ಮಾಡೋದು ನೋಡಿ ಮಾಡಾಕತ್ತೀರಿ ಇವರು ಇಷ್ಟು ದಿನ ಇವ್ರ ತಲೆಯಾಗಿಲ್ಲ. ನಾವು ತೀರಾ ಮನುಷ್ಯ ಈ ನಮ್ನಿ ಮಾಡಬಾರ್ದು ಅಂತ ಮತ್ತೆ ಅದೊಂದು ತೀರಾ ಒಂಥರ ಅನ್ಸ್ಕೊಳ್ಳೋದು ಬೇಡ ಅಂತ. ಆಗಲಿ ಬಿಡವು, ಹೋಲತ್ತ ಯಾಕೆ ಬೇಕು ಮಾಡ್ಕೊಲಿ. ಅದು ಮೊದಲೇ ಮಾಡಿದ್ರೆ ಹಿಂಗೆ ಅಕ್ಕಿದ್ದಿಲ್ಲ. ನೀ ಹೇಳ್ದಂಗೆ ಕರೆ, ಈಗ ಮಾಡಿದ್ರೆ ಅವ್ರಿಗೆ ಸಿಟ್ಟು ಬರ್ತೈತೆ ಮತ್ತೆ. ಅದಕ್ಕೆ ಬ್ಯಾಡ್ರಿ ಅತ್ಯಾರ. ಏನು ಮಾಡೋದು, ನನ್ನ ಕರ್ದಾಳಲ್ಲಿ ಕೆಲ್ಸಕ್ಕೆ. ಹೆಂಗಿದ್ರು ಹೊಂಟೇನ ಈಗ ಮತ್ತೆ ನಾವು ಮಾಡಕತ್ರ ನಾವು ಯಾರನ್ನ ಹುಡ್ಕೋಣ ಕೆಲ್ಸಕ್ಕೆ? ಹೌದಿಲ್ಲ, ಏನು ಅವ್ರ ಕಡೆ ಹೋಗೋರ್ನೆಲ್ಲ ಬಿಡಿಸಿ ನಾವು ಮಾಡಿಸ್ಕೊಳಕತ್ತೆ. ಅದು ಅಲ್ಲದೆ ಈಗ ನಾನು ಹಂಗೆ ಮಾಡಿದೆ ಅಂದ್ರೆ ಶಾಂತ ಆಕಿ ಏನು ಅನ್ಕೊಳಂಗಿಲ್ಲ ನನ್ನ ಬಗ್ಗೆ. ಶಾಂತಕ್ಕೆ ನೋಡು ತೀರ ಹೆಂಗೆ ಮಾಡಿಬಿಟ್ಲ ಅಲ್ಲಿಕ್ಕೆ ಅಂತೇಳಿ ಒಂಥರ ಬೇಜಾರಾಕತಿ. ಅದಕ್ಕೆ ಬ್ಯಾಡ್ರಿ ಅತ್ಯಾರ. ಆಮೇಲೆ ನನಗೆ ಅದನ್ನು ಮಾಡೋಕ್ಕೂ ಮನಸ್ಸಿಲ್ಲ. ಅದಕ್ಕೆ ಮೊದಲೇ ಮಾಡೋದಾದ್ರೆ ಒಂದು ಮಾತು, ಆಕಿ ಮಾಡಿದ್ಮೇಲೆ ನಾನು ಮಾಡಿದ್ರೆ ಅದು ಏನು ಅನ್ಕೊಳಂಗಿಲ್ಲ. ಹೋಗ್ಲಿ ಬಿಡು. ಅಂತೂ ಮಂಜುಳಕ್ಕನ ನಶೀಬ ಬಂಗಾರದಂಥ ಸೊಸಿನೇ ಸಿಕ್ಲು. ಆದ್ರೆ ಈಕಿ ಅದಾಳಲ್ಲ, ಯಾರ್ಯಾವ ಭಯ ಬರೋಲ್ತಲ್ಲ ಆಕಿ ಹೆಸರು ನನಗೆ ಪಟಕ್ನ ಬರೋದಿಲ್ಲ. ಈಕೆವ ಶಕುಂತಲ ಆ ಹುಡುಗಿ ಅವ್ರ ತಂಗಿ, ಅದು ನೋಡಿ ಸುದ್ದಿ ಬಾಳೆ ಮಾಡಲಿಲ್ಲ. ಈಗ ಏನು ತವ್ರ ಮನೆಗೆ ಹೋಗಿ ಒಂದು ತಿಂಗಳ ಮೇಲೆ ಆತ ಏನಪ್ಪ, ಅಲ್ಲೇ ಐತಿ. ಏನಿತ್ತ ಬರೋ ಸುದ್ದಿನೇ ಇಲ್ಲ. ನಿನ್ನೆ ಬಂದಂಗೆ ಆತದ ಹುಡುಗಿ, ಬಂದು ಎಲ್ಲಿ ಹೋದ್ಲ ಯಾರಿಗೆ ಗೊತ್ತು. ವಾಪಸ್ಸು ಸುದ್ದಿನೇ ಇಲ್ಲ. ಏನನ್ರಿ ಅತ್ಯಾರ, ನನಗೂ ಗೊತ್ತಿಲ್ಲ ಬಿಡ್ರಿ. ಮತ್ತೆ ಬಂದಿದ್ದು ನೋಡಿಲ್ಲ, ನನಗೂ ವಾಪಸ್ ಹೋಗಿದ್ದು ಗೊತ್ತಿಲ್ಲ. ಏನಪ್ಪ ಹೆಂಗೆ ತವ್ರ ಮನ್ಯಾಗ ಅಷ್ಟು ದಿನಗಟ್ಲೆ ಇರ್ತಾವ ಏನು. ಹಳ್ಳ್ಯಾಗ ಹಿಂಗೆಲ್ಲ ಮಾತಾಡ್ಕೊಂತೇವೆ ಅಂತ ಗೊತ್ತು, ಆದರೂ ಹೋಗ್ಯಾಳ ನೋಡ್ರಿ. ಏನಪ್ಪ ಹೋಲ್ ಬಿಡ್ರಿ. ಅಂದಂಗೆ ಅತ್ತಿಯರ ಕಿರ್ಕ್ಸಾಲಿ ಸೊಪ್ಪು ನಿನ್ನೆ ಭಾಳ ತೊಗೊಂಬಂದಾರ ಇವ್ರು. ಸೊಪ್ಪು ತೊಗೊಂಬರಲ್ಲ, ನಾನೊಂಚೂರು ರೊಟ್ಟಿ ಆಮೇಲೆ ಸಾರು ಮಾಡೋ ಮಟ ಒಂಚೂರು ಸೋಸ್ತೀರಿ ಅದನ್ನು. ತೊಗೊಂಬ, ನಾ ಕುತ್ಕೊಂಡು ಸೋಸ್ತೇನೆ. ಅಯ್ಯಪ್ಪ ಕಿರ್ಕ್ಸಾಲಿ ಸೊಪ್ಪು ಬಿಸಿ ರೊಟ್ಟಿ ಮಾಡತ್ಲೆ ತಿಂದರೆ ತಿನ್ಬೇಕು. ಅಯ್ಯೋ ಕಾಲು ಇತ್ತಿತ್ತಾಗ ಯಾಕೆ ಜಗ್ಗನು ಆತವು. ಒಂಚೂರು ಹೋಗಿ ತೋರಿಸ್ಕೊಂಡ್ರೆ ಬರ್ಬೇಕಾಗೈತವ. ಏನು ಕಾಲನ್ನೋ ಹೊತ್ತಾಗ ಏನು ಉಳ್ದೇ ಇಲ್ಲ. ಅವ ಅಯ್ಯೋ ಸುಮತಿ ಬಾರ ಬಾ. ಮತ್ತೇನೋ ಸಮಾಚಾರ? ಅಯ್ಯೋ ಹೇಳ್ಬೇಕು ಬೇಡ. ನಿಮ್ಮಣ್ಣ ಹೊರಗೆ ಹೋದ್ನ ಏನು ಮನ್ಯಾಗ ಅದನವ. ನಾನು ಈಗ ಎದ್ದು ಕುಂತಿದ್ದೆ, ಮಾರಿಗಿರಿ ತೊಳ್ಕೊಂಡು ಚಹಾ ಕುಡ್ದೆ. ನಿಮ್ಮ ಅದಿಗೆ ಸಪ್ ತರ್ತಂದು ಸೋಸು ಅಂದ್ಲು. ಅಂತ ಕುಂತಿದ್ದೆ ನೋಡು. ಅಂದಂಗೆ ಸಮಾಚಾರ ಹೋಗ್ಬೇಕೆ ಬಂದೆ. ಮತ್ತೇನಾರು ಜಗಳ ಆತನ ಹೊಲದ ಸಂಬಂಧ? ನಾನು ಬೇಡ ನಿಂದು ಏನೈತಿ ನೀ ತಗೋ ಅಂತೀನಿ. ನೀನು ಬೇಕು ಅದೇನು ಹಠಕ್ಕೆ ಬಿದ್ದೀಯವ ಆತಾಗ. ಈಗ ಬ್ಯಾಡ ಸುಮ್ಮನಿರು ಅಂತ ಏನು ಹೇಳ್ಬೇಕು ನಾನು ನಿನಗಂತೇನೆ ಆತಾಗ. ಅವ ಜಗಳ ಏನೂ ಇಲ್ಲ. ಜಗಳ ಆದರೂ ಇಷ್ಟಕ್ಕೂ ಅದೆಲ್ಲ ಸಾಮಾನ್ಯ ಆಗ್ಬಿಟ್ಟತಿ. ಈಗ ನನಗಂತರೂ ಜಗಳ ರೂಢಿ ಆಗ್ಬಿಟ್ಟತಿ ನಿಜವಾಗ್ಲು. ಮೊದಲು ಬೇಜಾರಾಕಿತ್ತು, ಈಗ ಅದೇ ರೂಢಿ ಆಗ್ಬಿಟ್ಟತಿ. ಯಾಕಂದ್ರೆ ದಿನ ಸರಿಗೆ ಅಳೋರು ಯಾರು ಅನ್ನಂಗೆ ಆಗೈತೆ ನನ್ನ ಭಾಳ. ಯಾಕವ ಅಷ್ಟೇ ಯಾಕೆ ಬೇಸರ ಮಾಡ್ಕೊಂಡು? ಯಾಕೆ ಅಷ್ಟೇ ಬೇಜಾರಾಗಿ ಹುಡುಗಿ? ಏನಾರಿದ್ರೆ ಹೇಳ್ಕೊ. ಏನು ವರವಟ ಹಚ್ಚ ನಾನು ಸಾಲ್ಗಾರ ಮನೆಗೆ ಬರಾಕತ್ತಾರನ? ಹ್ಞೂನವ ಸಾಕಾಗಿತ್ತು. ಸಾಲ್ಗಾರ ಮನೆಗೆ ಏನು ಬರತ್ತಿಲ್ಲ. ನಿನ್ನೆ ಕಡೆಗೆ ಅದೇನೋ ಅಂತಾರಲ್ಲ, ಮಾಡಿದ್ದು ಮೇರ ಅಂತ ಮಾಡಿ ತಪ್ಪು ತಾನ ಒಪ್ಕೊಂಡು ಅವ್ರು ಪಡ್ಡಂತ ಹೊಡೆದ್ಲು ಕಪಾಳಕ್ಕೆ. ನಾನೇನು ಸುಮ್ಮನೆ ನಾನು ನೋಡಿ ಬ್ಯಾಡ್ರಿ ಅನ್ನೋಕ್ಕೂ ಹೋಗಲಿಲ್ಲ, ಹೊಡೀರಿ ಅನ್ನೋಕ್ಕೂ ಹೋಗಲಿಲ್ಲ. ಯಾಕೆ ಮಾಡಿದ್ದೆ ತಪ್ಪೈತಿ. ತಾಯಿಗೆ ಮಗನ ದಂಡಿಸೋ ಅಧಿಕಾರನೂ ಐತಿ. ನಾ ಮಾತಾಡೋಕೆ ಹೋಗಲಿಲ್ಲ. ತಾಯಿ ಕಡೆ ಪಡ್ಡಂತ ಹೊಡೆಸ್ಕೊಂಡು ಮಂಗ್ಯಾನಂಗೆ ಮಕ್ಕ ಮಾಡ್ಕೊಂಡು ನಿಂತಿದ್ರು. ಅಸಹ್ಯ ಆಗ್ಬೇಕು, ಒಂಥರ ಬೇಜಾರವ. ಹೊತ್ತೊಂಟ್ರೆ ಅದೇ ಜಗಳ. ಅಯ್ಯೋ ಕೆಲ್ಸಕ್ಕೆ ಹೋಗು, ಪಗಾರ ತುಂಬ ಕೆಲ್ಸಕ್ಕೆ ಹೋಗು ಅಂತೇಳಿ. ಅದ್ರಾಗ ಈ ನಡುವೆ ಏನಾಗ್ಬಿಟ್ಟೈತಿ ಅಂದರೆ ಇವ್ರ ಕೆಲ್ಸಕ್ಕೆ ಸರಿಯಾಗಿ ಹೋಗಿಲ್ಲ ಅಂತೇಳಿ ಇವ್ರ ಆಫೀಸ್ ಕಡೆ ಸಾಲ್ಗಾರ ಹೋಗಿ ಬಾಯ್ ಮಾಡ್ಯಾರ. ಅದಕ್ಕೇನು ಸರ್ ಬೇದ್ನಂತವ, ನೀವು ಈ ರೀತಿ ಬಂದು ನಿಮ್ಮ ಸಾಲ್ಗಾರ ಇಲ್ಲಿಗೆ ಆಫೀಸ್ ಮುಂದೆ ಬಾಯ್ ಮಾಡಕತ್ರ ನೋಡ್ರಿ, ಸರಿ ಅನ್ಸಂಗಿಲ್ಲ ನಮ್ಗೆ. ಒಂಥರ ನೀವೇನಿದ್ರು ನಿಮ್ಮ ವ್ಯವಹಾರ ಮನೆ ಹತ್ರ ಇಟ್ಕೋರಿ, ಇಲ್ಲ ಹೊರಗೆ ಇಟ್ಕೋರಿ, ನಮ್ಮ ಆಫೀಸ್ ಹತ್ರ ಯಾರು ಬರಬಾರ್ದು ಅಂತ ಹೇಳ್ಬಿಟ್ಟಾರಂತ. ಅದಕ್ಕೆ ಇವ್ರು ನಾನು ಆಫೀಸಿಗೆ ಹೋಗಲ್ಲ. ನಾನು ಆಫೀಸಿಗೆ ಹೋದ್ರೆ ಸಾಲ್ಗಾರ ಸೀದಾ ಆಫೀಸಿಗೆ ಬರ್ತಾರೆ. ನಂಗೆ ಅಲ್ಲೆಲ್ಲರ ಮುಂದೆ ಅವಮಾನ ಆಗತ್ತೈತಿ. ಅದ್ರಾಗ ಆಫೀಸ್ನಾಗ ಒಂದು ಇಬ್ಬರಿಗೆ ಸಾಲ ಕೊಡ್ಬೇಕು ಇವ್ರು. ಅವ್ರು ಬಿಡ್ತಾರನ್ನ ಆಫೀಸ್ಗೆ ಹೋಗತ್ಲೆ ಕೊಡ್ರಿ ಅಂತ ಕಂಡು ಬೀಳಕತ್ತಾರ. 30 ಸಲ ಇವ್ರ ಪಗಾರ ಬರತ್ಲೆ, 1 ತಿಂಗಳ ಪಗಾರ ಬಂತಲ್ಲ, ಇಬ್ರು ಅದೇನೋ ಬಡ್ಡಿಗೆ ವಜಾ ಹಾಕ್ಕೊಂಡ್ರು ಅಂತ ಅಂದ್ರಪ್ಪ. ಎಷ್ಟು ಕರೆನೋ ಎಷ್ಟು ಸುಳ್ಳ ಗೊತ್ತಿಲ್ಲ. ಏನು ಅದನ್ನು ಮತ್ತೆ ಆಡಕ್ಕೆ ಹೋಗಿದ್ರು ಏನೋ ದೇವ್ರಿಗೆ ಗೊತ್ತು. ಹಿಂಗೆ ಮಾಡ್ತಾ ಇದಾರ. ಏನು ಹಣೆ ಬರ ಇವ ನಂದು. ನಾನೊಳ್ಳೆ ನನ್ನ ಮಗಳಿಗೆ ಅಲ್ಲಿ ಕೊಟ್ಟು ಮದುವೆ ಮಾಡಿದೆ. ಬಂಗಾರದಂಥ ಮಗಳ ಮನೆಯಾಗಿತ್ತು. ಗಿಣಿ ಸಾಕಿ ಗಿಡದ ಕೈಯಾಗ ಕೊಟ್ಟಂಗೆ ಆತು ನನ್ನ ಬಾಳೆ. ಅವ ನೀನು ಬೇಜಾರು ಮಾಡ್ಕೋತಿ ಅಂತೇಳಿ ನಾ ಏನು ಹೇಳಿರಂಗಿಲ್ಲ.
ಹೇಳಲಿಲ್ಲ ಅಂದ್ರೂ ಬಿಡಲ್ಲ. ಏನಾಯ್ತು ಏನಾಯ್ತು ಆರಾಮದಿ ಇಲ್ಲ ಯಾಕೆ ಏನಾಯ್ತು ಅಂತ ಕೇಳ್ತಿ. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತಿ. ಹಾಗೆ ನಮ್ದು ಇದ್ದಿದ್ದೆ ಹಣೆ ಬಾರ. ಸುಮತಿ ಈಗ ಬಂದೇನಾ? ಈಗ ಬಂದೆ ಅದಕ್ಕೆಮ್ಮ. ಆರಾಮದಿರಲ್ಲ? ಆರಾಮದೇನಮ್ಮ. ಅಂದಂಗೆ ಚಾ ತೊಂಬರ್ಲೆ ಏನು ಕಾಪಿ ಮಾಡ್ಕೊಂಬರ್ಲೆ? ನೀ ಏನು ಹೇಳ್ತಿ ಅದನ್ನು ಮಾಡ್ಕೊಂಬರ್ತೀನಿ. ಬೇಡ ಅದಕ್ಕೆಮ್ಮ, ಚಾ ಕಾಪಿ ಏನು ಬೇಡ. ಅಲ್ಲಿ ಚಾ ಇರ್ತೈತೆ ಅದಕ್ಕೆಮ್ಮ. ಬೇಡ ಅಂತಂದ್ರು ಪಾಪ ಪ್ಲಾಸ್ಟಿಕ್ ಮತ್ತೆ ಅವರು ಕೊಡ್ತಾರೆ. ಹೌದನವಾ? ಹಂಗಾರೆ ಈಗ ನಿನ್ನ ಗಂಡ ಕೆಲ್ಸಕ್ಕೆ ಹೋಗಿಲ್ಲನ? ಮನೆಗೆ ಅದನ? ಮನ್ಯಾಗ ಅದಾರ ಇವತ್ತು. ನಾಳೆ ಹೋಗ್ತಾರೋ ಇಲ್ಲ ಯಾರಿಗೆ ಗೊತ್ತು. ಹೋಗಂತ ದಿನಾನ ಹೇಳೋದು, ಹ್ಞೂ ಅಂತಾರೆ. ವಾಪಸ್ ನಾ ಸಂಜೆಗೆ ಹೋದ್ರೆ ಮನ್ಯಾಗ ಇರ್ತಾರೆ. ಏನು ಕರ್ಮನ ಏನಾಗ್ತದ, ಏನು ಗಂಡಸ, ಏನು ನನ್ನ ಹಣೆ ಬರ ಸರಿ ಇಲ್ಲ ಬಿಡವ. ಹೋಲ್ ಬಿಡವ, ಯಾರು ಏನು ಬೇಕಾದ್ ಮಾಡಲಿ, ಏನು ಬೇಕಾದ್ದಾಗಲಿ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನು ನಿಮ್ಮಣ್ಣ ನಿನ್ನ ತವ್ರ ಮನೆ ಐತೆ ಅನ್ನೋದು ಮಾತ್ರ ಮರಿಬೇಡ ಆತಾ. ಸರಿ ಅವ್ವ. ಅಂದಂಗವ್ವ ಆಫೀಸ್ ಬಿಡತ್ಲೆ ಇಲ್ಲೇ ಬಂದನಿ, ಕೆಲ್ಸದ ಬಿಡತ್ಲೆ ಮನೆಗೆ ಹೋಗ್ತೇನೆ. ಏನು ಮನೆಗೆ ಹೋಗ್ತೀಯಾ? ಇರ್ಬೇಕಿಲ್ಲ ಇನ್ನೂ ಸ್ವಲ್ಪತನ. ಹೇಳಿ ಬಂದಿಲ್ಲ ಮನೆಗೆ ಹೋಗ್ತೀನಿ ಅಂತೇಳಿ. ಮನೆಗೆ ಹೋಗ್ತೀನಿ ಅಂತ ಹೇಳಿದರೆ ಮತ್ತು ಓದಾಡ್ತಾನೆ. ಅಯ್ಯೋ ಅಲ್ಲಿ ಹೋಗಿದ್ದೇನೆ ಕೇಳಿದಿಲ್ಲ, ಅದನ್ನಿಲ್ಲ ಇದನ್ನಿಲ್ಲ ಅಂತೇಳಿ. ಅದಕ್ಕೆ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿಲ್ಲ. ಈಗ ಇಲ್ಲಿಂದ ಹೋಗೋಕ್ಕೂ ಸುಮಾರು ಟೈಮ್ ಬೇಕು. ಅದಕ್ಕೆ ಹಿಂಗೆ ಬರೋದಿತ್ತಂದ್ರೆ ಒಂದು ತಾಸು ಮುಂಚೆ ಬಿಟ್ಟಿರ್ತೇನೆ ಅಲ್ಲಿ. ಈಗ ಹೋಗತ್ಲೆ ಕರೆಕ್ಟ್ ಆಫೀಸ್ ಟೈಮಿಂಗ್ ಆಗ್ಬಿಡ್ತೈತಿ. ಸರಿವಾ, ಆಯಿತು ಹೋಗ ಹಂಗಾರೆ ಹುಷಾರಿ. ಈಕಿ ಮಾಡೋದು ಬರೀ ಇಂಥ ಎಡವಟ್ಟು ಕೆಲಸನ. ತಲೆ ಕೆಟ್ಟ ಹೋತತ್ತಾಗ ಎಲ್ಲ. ಅಲ್ಲ ಡೈವರ್ಸ್ ಕೊಡ್ತೀನಿ ಅಂತ ಹೇಳು ಬರ್ತಾನ ಗಂಡ ಅಂದ್ಲು. ಕಡೆಗೆ ಅದು ಜೀವನಾಂಶ ಕೇಳು ಬರ್ತಾನ ಗಂಡ ಅಂದ್ಲು. ಈಗ ನೋಡಿ ಎಂಥದ್ದು ಇಲ್ಲ. ಅಯ್ಯೋ ಬಾರಿ ಬಿಡ, ನಿನ್ನ ಗಂಡನ ಮನೆಯವ್ರು ಬರಲಿಲ್ಲ ಅಂದ್ರೆ ನಾನೇನು ಮಾಡಲಿ? ನೀನಲ್ಲ ಐಡಿಯಾ ಕೊಟ್ಟಿದ್ದು. ಈಗ ನೋಡಿ ಡೈವರ್ಸ್ ಕೊಡ್ತೇನೆ ಅಂದಕ್ಕೆ ನಾನೇ ಹೋಗಿ ನಾಯಿಗತ್ತೆ ಈಗ ಅವ್ರ ಮನೆಯೊಳಗೆ ಮತ್ತೆ ಜೀವನ ಮಾಡಕ್ಕೆ ಶುರು ಮಾಡಿದ್ರೆ ನಾನು ಎಷ್ಟು ಕೇವಲ ಆಗ್ತೇನೆ ಹೇಳ ಅವ್ರ ಮುಂದೆ. ಕೇವಲನೂ ಆಗಲ್ಲ, ಅವಲಕ್ಕಿನೂ ಆಗುದಿಲ್ಲ, ಏನಾಗಲ್ಲ. ಸುಮ್ಮನೆ ಹೋಗಿ ನಿನ್ನ ಗಂಡನ ಮನೆಗೆ. ಪ್ರೀತಿ ನೀನಂತಿ ಹೋಗಿ ನಿನ್ನ ಗಂಡನ ಮನೆಗೆ ಅಂತೇಳಿ. ಈಗ ನಾನು ಅಲ್ಲಿ ಹೋದೆ ಅಂದ್ರೆ ನಂಗೆ ಮರ್ಯಾದೆ ಕೊಡ್ತಾರಂತ ಮಾಡಿ ಏನು? ಹೌದು, ನಿಂಗೆ ಯಾರು ಮರ್ಯಾದೆ ಕೊಡಲ್ಲ. ಏನು ಈಗ ಹೋದ್ರೆ ಗಂಡನ ಮನೆಗೆ ಎಂಥ ಮರ್ಯಾದೆಯವ. ಇಷ್ಟಕ್ಕೆ ಅವರೇ ನಿಮ್ಮಮ್ಮ ನಿಮ್ಮ ಅಜ್ಜ. ಏನಾಗುದಿಲ್ಲ, ಹೋಗು. ನೀನು ಯಾಕೆ ಸುಮ್ಮನೆ ಶಕುಂತಲ ಸಣ್ಣ ವಿಚಾರ ದೊಡ್ಡದು ಮಾಡ್ಕೊಂಡು ಕುಂದಿರ್ತಿ? ಹೋಗು, ಹಂಗೆ ಮಾಡಬೇಡ. ಹೋಗಿ ಬಾಳೆ ಮಾಡಲ್ಲೇ. ನೀನು ಹಳ್ಳಿಯಾಗಿದ್ದು ಮಾತ್ರಕ್ಕೆ ಏನಾರು ಹಾಕೇತನ? ಇಷ್ಟಕ್ಕೂ ನೀನೇ ಅಲ್ಲನ ಹಳ್ಳ್ಯಾನ ಹುಡುಗನ ಬೇಕು. ಮಾವ ಏಲಿರ್ತಾನಂತ ಗೊತ್ತಿದ್ದೆ ಮದುವೆ ಮಾಡ್ಕೊಂಡಿದ್ದೆ. ಡೈವರ್ಸ್ ಕೊಡ್ತೀನಿ ಅಂದ ಲಾಸ್ಟಿಗೆ ಈಗ ಡೈವರ್ಸ್ ಕೊಡ್ತೀನಿ ಅಂದಕ್ಕೆ ನೋಡಿ ಹೆಂಗೆ ನಾಯಿಗತೆ ಬಂದ್ಲು. ನಾವಿಕ್ಕಿ ಮಾತಿ ಬಗ್ಲಾರ್ದೆ ಚಲೋ ಆತ ಅಂತೇಳಿ ಅನ್ಕೊಳಂಗಿಲ್ಲ ಅವ್ರು. ಅಲ್ಲ ಹಂಗಂತೀಯ, ಹಂಗೆ ಅನ್ಕೊಂತಾರಂತೀಯ? ಹಂಗೇನು ಅನ್ಕೊಳಲ್ಲನ ಅಂತೀನಿ ನಾನು. ಯವ್ವ ಇಲ್ಲಿ ನನಗೆ ಎಂಥ ಪ್ರಾಬ್ಲಮ್ ಆಗೈತೆ ಗೊತ್ತಾ? ನನ್ನ ತವ್ರ ಮನೆ ಒಳಗು ಅಲ್ಲಿಂದ ಬಿಟ್ಟಿಲ್ಲ, ಆರಾಮಾಗಿರ್ಬೋದು ಅಂತ ನಾ ಅನ್ಕೊಂಡಿದ್ದೆ. ನೋಡಿದ್ರೆ ಇಲ್ಲಿ ನಮ್ಮವ್ವ ನೆಮ್ಮದಿ ಇರಾಕ ಬಿಡುವಳ್ಳು. ನಂದು ಒಂದು ಕೆಲಸ ಮಾಡಂಗಿಲ್ಲ ಗೊತ್ತಾ? ನಿನ್ನ ಕೆಲಸ ಏನೈತಿ ನೀ ಮಾಡ್ಕೊ, ಎದ್ದಾಳು. ನಿನಗೆ ಬಿಟ್ಟಿದ್ದು ಒಂಥರ ಹೆಂಗಂದ್ರೆ ಶತ್ರು ಮಾಡ್ದಂಗೆ ಮಾಡತ್ತಾಳ ನಮ್ಮವ್ವ. ಸ್ವಲ್ಪ ಇಷ್ಟಪಡುವಳ್ಳು. ನನಗೇನು ಹೇಳ್ತಿ ದಿನ ಸಾವಿರ ಗಳಾರಂತ? ನೀ ಯಾವತ್ತರ ಒಂದಿನ ಬಂದ್ರೆ ಮಾಡ್ಬೋದು, ದಿನ ಇಲ್ಲೇ ಇರ್ತಿ, ದಿನಾನು ಮಾಡ್ಲೇನು ನಾನು ಅಂತೇಳಿ ಮಾತಾಡೋದು. ಏನು ಮಾಡ್ತಿ? ತವ್ರ ಮನೆ ಒಳಗೆ ಆರಾಮಾಗಿರೋಣಂದ್ರೆ ಅಲ್ಲೂ ಇರೋಕ್ಕಾಗಲ್ಲ ಈಗ. ಹಂಗಾಗೈತೆ ನನ್ನ ಪರಿಸ್ಥಿತಿ ಗೊತ್ತೇನು? ಅದೇ ಬೇಜಾರು ನನಗೆ. ಏನು ಮಾಡಲಿ? ಹೌದಾ? ಹಂಗಾರ ನೀನು ಹಿಂಗನ್ನ. ನಾನು ಹೋಟೆಲ್ನಾಗ ಎಲ್ಲ ರೂಮ್ ಮಾಡ್ಕೊಂಡಿರ್ತೀನಿ. ಇದು ಹಾಸ್ಟೆಲ್ ಒಳಗೆ ಅಂಥೇಳಿ. ಹಾಸ್ಟೆಲ್ ಒಳಗೆ ನಾ ಎಲ್ಲರೂ ಬೇರೆ ಕಡೆ ರೂಮ್ ಮಾಡ್ಕೊಂಡಿರ್ತೀನಿ. ನಾನು ನಿಮ್ಮ ಮನೆಗೆ ಇರಲ್ಲ ಅಂಥೇಳಿ. ಆವಾಗ ನೋಡು ಎಲ್ಲರೂ ಹೆದರ್ಕೊಳ್ಳಿಲ್ಲ ಅಂದ್ರೆ. ಏನು ರೂಮ್ ಮಾಡ್ಕೊಂಡಿರ್ತೀನಿ ಅನ್ಬೇಕಾ? ಅಯ್ಯಪ್ಪ ದೇವ್ರೆ, ಬೇಡವಾ, ಎದಕ್ಕೆ ಬೇಕು? ಅಲ್ಲ ಹಂಗೆ ರೂಮ್ ಮಾಡ್ಕೊಂಡು ಹೆಂಗಿರಲಿ? ಬೇಡ. ಅಯ್ಯೋ ಪುಣ್ಯಾತ್ಗಿತ್ತಿ, ನಿನ್ಗೇನು ರೂಮ್ ಮಾಡ್ಕೊಂಡಿರ ಅನ್ನಕತ್ತಿಲ್ಲ, ಇರ್ತೇನೆ ಅಂತ ಹೇಳು ಅಂದಿದ್ದು. ಅವಾಗ ನೋಡು ಅಯ್ಯೋ ಬೇಡವಾ, ಬೇಡ ಇಲ್ಲೇ ಇರೋ ಆರಾಮಾಗಿ, ನಿಂಗೇನು ಬೇಕು ನಾ ಮಾಡ್ತೀನಿ, ತಲೆ ಯಾಕೆ ಕೆಡಿಸ್ಕೊತಿ ಅಂತೇಳಿ ಅಂತಾರೆ. ಆಮೇಲೆ ನೋಡು ತಮ್ಮನ್ನ ಒಲ್ಲೆ ಅಂತ ಹೋಗ್ಯಾನಲ್ಲ ಅವನು ಕರ್ಕೊಂಬಂದಿರಂಗೆ ಮಾಡ್ತಾರೆ. ಎಂಥ ಐಡಿಯಾ ಕೊಡತ್ತೀನಿ ಆಕಿಗೆ. ಅದ್ರಾಗ ಏನೈತಿ? ಆಕಿ ಮಾತ್ರ ಕೇಳಕೋಬೇಡ. ಹಂಗೆ ಯಾರು ಹೋಗಿರ್ತಾರನ? ಬೇಡ, ನನ್ನ ಮಾತು ಕೇಳ, ಹಂಗೆ ಹೋಗಿರ್ಬೇಡ. ಏನು ಈಗ ಎಷ್ಟೋ ಜನ ಓದಕ್ಕಿದ್ದವರು, ಕೆಲ್ಸದ ಮ್ಯಾಗಿದ್ದವರು ಈ ಹಾಸ್ಟೆಲ್ಗಳಾಗ ಪಿ ಜಿಗಳಾಗೆಲ್ಲ ರೂಮ್ ಮಾಡ್ಕೊಂಡು ಇರಂಗಿಲ್ಲನ? ಎಲ್ಲ ಮತ್ತೆ ಓದೋದೆಲ್ಲ ಮನೆಯೇ ಕಟ್ಕೊಂಡಿರ್ತಾರ. ಅಯ್ಯೋ ದೇವ್ರೆ, ಏನೋ ನಿಮ್ಗೆ ಚಂದ್ರಲೋಕಕ್ಕೆ ಹೋಗಂದೇನಿ ಅಂತ ನಂಗೆ ಮಾತಾಡ್ತೀರಪ್ಪ. ಅದು ಅಲ್ಲದೆ ನಿಮ್ಮ ಅಕ್ಕಂದು ಬಿಸ್ನೆಸ್ ಭಾಳ ಚಲೋ ನಡೆಯತ್ತೆ ಈಗಂತರು. ನಾನೇ ಮೊನ್ನೆ ನೋಡೀನಿ 5-6 ಬಾಕ್ಸ್ ಹಪ್ಪಳ ಹಿಂಗೆ ಅವು ನಾನು ತೊಗೋತೀನಲ್ಲ ಮಾಲ್ ಓನರ್, ಅವರು ಫುಲ್ 5-6 ಬಾಕ್ಸ್ ತರಿಸ್ಕೊಂಡ್ರು. ಆಮೇಲೆ ಕಾರ್ನಾಗೆಲ್ಲ ತುಂಬ್ಕೊಂಬಂದಿದ್ರು. ಹೌದಾ? ವ್ಯಾಪಾರ ಫುಲ್ ಜೋರು ನಡೆಯತ್ತೆ ನಿಜವಾಗ್ಲು, ಮಸ್ತ್ ನಡೆಯತ್ತೆ. ನನ್ನಂದಾಜು ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು
ಒಂದು 30-40 ಸಾವಿರ ರೂಪಾಯಿ ಕೈಯಾಗ ಉಳಿತಾ ಇರ್ಬೋದು ನನಗನ್ಸೋ ಮಟ್ಟಿಗೆ. ಏನು ಇನ್ನೂ ಹೆಚ್ಚಿಗೆ ಉಳಿತಾಯ್ತೋ ಗೊತ್ತಿಲ್ಲ. ಹೌದಾ? ಏನಪ್ಪ, ನಂಗಂತೂ ಗೊತ್ತಿಲ್ಲ ಬಿಡು ಇದ್ರ ವಿಚಾರ. ಅಲ್ಲ, ಏನು ಮಾಡೋದು ಈಗ? ಹಂಗಾರಂಗೆ ಹೇಳ, ರೂಮ್ ಮಾಡ್ಕೊಂಡಿರ್ತೇವೆ ಅಂತೇಳಿ ಅಷ್ಟು ಹೇಳಿ ನೀನು ಸಾಕು ನೋಡ್ಬೇಕಾರೆ. ಸರಿ, ಇವತ್ತು ಹಾಗೆ ಮಾಡ್ತೀನಿ. ಸರಿ, ಸರ್ ಬರೋ ಹೊತ್ತಾತು, ನೀ ಕೆಲಸ ಮಾಡಿ ನಡಿ. ಮತ್ತೆ ಬಂದು ಅದೇ ಮಾತಾಡ್ಕೊತ ನಿಂತಿರೋಣ ಅಂತೇಳಿ ಬೈದಿಗಿದ್ರ ಕಷ್ಟ ಅದಕ್ಕೆ. ಹಣೆ ಬರಕ್ಕೆ ಹೊಣೆ ಯಾರು? ಏನು ತಿಳಿದಂಗೆ ಮಾಡ್ಕೊರಿ, ಬೇಕಾದ್ ಮಾಡ್ಕೊರಿ. ಈ ಆಟಕ್ಕೆ ನಾ ಇಲ್ಲ ಅಷ್ಟೇ. ಏನು ಶಕುಂತಲ, ನಿನ್ಗೂ ಓನ್ ಬುದ್ಧಿ ಐತಿ, ಅದನ್ನ ಬಿಟ್ಟು ಅಕ್ಕಿ ಮಾತೆ ಯಾಕೆ ಎಲ್ಲದಕ್ಕೂ ಕೇಳ್ತಿ? ನೀನು ಸ್ವಂತ ನಿರ್ಧಾರ ತಗೋ, ನಿಂಗೆ ಏನು ಅನಿಸ್ತದೆ ಅದನ್ನ ಮಾಡು. ನಾಳೆ ನಿನ್ನ ಜೀವನ ಹಾಳಾದ್ರೆ ಅಕ್ಕಿ ಬರಲ್ಲ ಅದನ್ನೆಲ್ಲ ಸರಿ ಮಾಡಕ್ಕೆ. ಅಕ್ಕಿ ನನ್ನ ಬೆಸ್ಟ್ ಫ್ರೆಂಡ್ ಅಂತ ನಾನು ಅನ್ಕೊಂಡೇನೆ. ಹೌದಿಲ್ಲ ಶಕುಂತಲ? ನಾನು ನಿನ್ನ ಬೆಸ್ಟ್ ಫ್ರೆಂಡ ಏನು ಹಂಗೇನ? ಇಲ್ಲ, ನೀ ನನ್ನ ಕೊಲೀಗ್ ಅಷ್ಟೇ ಅಲ್ಲ, ಬೆಸ್ಟ್ ಫ್ರೆಂಡು ಕೂಡ. ಅಕ್ಕೇನು ತಪ್ಪು ಹೇಳಾತಿಲ್ ಬಿಡ, ನೀ ಹಂಗೆ ಮಾಡಬೇಡ ತೀರ. ಏನಾರ ಮಾಡ್ಕೊರಿವ. ಆಕೆ ಹಂಗೆ ಉರಿ ಆಕಿಗೆ